Sati. Oh, hi. Hello family members and welcome back to my channel. It's me Agukat once again, and first of all, don't forget to subscribe my channel and like, comment, share, and please don't skip my video. I only watch till the end. So guys, first of ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೈಲ್ವೆ ಸ್ಟೇಷನಿಂದ. ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಧರ್ಮಸ್ಥಳ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ದು, ಬೇರೆ ಬೇರೆ ರೀಸನಿಂದ ಕ್ಯಾನ್ಸಲ್ ಆಗಿತ್ತು. ಇವತ್ತು ಅದಕ್ಕೆ ಸಡನ್ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಜೀವನ್, ನನ್ನ ಫ್ರೆಂಡ್, ಅವನು ಯಶವಂತಪುರದಲ್ಲೇ ಟ್ರೈನ್ ಹತ್ಕೊಂಡು ಬರ್ತಿದ್ದಾನೆ. ನಾನೀಗ ಹತ್ಬೇಕು, ಇನ್ನೊಂದು 2 ಮಿನಿಟ್ಸಲ್ಲಿ ಟ್ರೈನ್ ಬರುತ್ತೆ. ಬನ್ನಿ ಹೋಗೋಣ. ಲೆಟ್ಸ್ ಎಂಜಾಯ್ ದಿ ನೇಚರ್. ಅಣ್ಣ ಫುಲ್ಲು ನಿದ್ದೆ ಮಾಡ್ತಾವನಾಗಲಿ, ಕುಣಿಗಲ್ಲೂ ಬಿಟ್ಟಿಲ್ಲ ಸರ್ ಗೈಸ್. ಇನ್ನು ಆಗಲೇ ನಿದ್ದೆ ಫುಲ್ಲು ಜೀವನವರು. ಎಷ್ಟು ಮಾತಾಡ್ತಿದ್ಯಾ ಫ್ಯಾನ್ಸ್? ಅವಾಗಿಂದ ರಶ್ ಇತ್ತು, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಸೀಟ್ಸ್ ಇತ್ತು. ಹಾಸನಲ್ಲಿ ಅರೈವ್ ಆಗಿದ್ದೀವಿ, ಸೀಟೆಲ್ಲ ಸಿಕ್ಕಿದೆ. ಬನ್ನಿ ನಮ್ಮ ಜೀವನ್ ಸರ್ ಅವ್ರನ್ನ ತೋರಿಸ್ತೀನಿ ಬ್ಲಾಗಲ್ಲಿ. ಹೇಳೋ. అందరికీ నమస్కారం. ನೋಡಿ ಗೈಸ್, ಇವನೇ ಜೀವನ್ ಅಂತ. ಹೊರಟಿದ್ದೀವಿ, ಹೋಗೋಣ. ಓಕೆ ಫ್ರೆಂಡ್ಸ್, ಫೈನಲಿ ಸಕಲೇಶ್ಪುರದಲ್ಲಿದ್ದೀವಿ. ಸಕಲೇಶ್ಪುರ ಸ್ಟೇಷನ್ ಅನಿಸುತ್ತೆ. ಈಗ ಇಲ್ಲಿಂದ ವ್ಯೂ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಏನು ಹೇಳ್ತೀರಾ ನಮ್ಮ ಗೈಸ್ಗೆಲ್ಲ? ಹೆಂಗಿದೆ ಟ್ರಿಪ್ಪು? ಸೂಪರ್ ಬಿಡ್ರಿ. ಬೆಳಿಗ್ಗೆ ಟ್ರೈನ್ ನನಗೆ ಯಾವುದೋ ಬೇರೆ ಇದು ಇದ್ದ ಗೈಸ್. ಆಮೇಲೆ ನೆನ್ಮಂಗಲದಲ್ಲಿ ಇಳಿದು ಇವನು ಕಂಪಾರ್ಟ್ಮೆಂಟ್ಗೆ ಹೋಗಿದ್ವಿ. ಇವನು ಮಾತ್ರ ಸೀಟ್ ಇಟ್ಕೊಂಡಿದ್ದ, ನನಗೆ ಇಟ್ಕೊಂಡಿರಲಿಲ್ಲ. ಆಮೇಲೆ ನಮ್ಗೆ ಹಾಸನ ಹತ್ರ ಸಿಕ್ಕಿದೆ ಸೀಟ್. ಈಗ ಸಕಲೇಶ್ಪುರದಲ್ಲಿ ಇದ್ದೀವಿ. ಬನ್ನಿ ಹೋಗೋಣ.
ಚೇಂಜ್ ಆದೋ ರೂಮ್ ಮಾಡಿ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ನೋಡಿ ನಾವಿಬ್ಬರು ಒಂದೇ ಥರ ಇವತ್ತು ಔಟ್ಫಿಟ್ ಹಾಕೊಂಡಿದ್ದೀವಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಫೈನಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಾವು ನಮ್ಮ ಬ್ರದರ್ ಔಟ್ಫಿಟ್ಟಲ್ಲಿ ಹೆಂಗೆ ಕಾಣಿಸ್ತಿದ್ವಿ ಅಂತೇಳಿ. ತೊಗೊಂಡಾಗಿಂದ ಯೂಸೇ ಮಾಡಿರಲಿಲ್ಲ, ಒಂದು ಸತಿ ಯೂಸ್ ಮಾಡಿದ್ದ ಫೇರ್ವೆಲಲ್ಲಿ. ಈಗ ಇಬ್ಬರು ತಿರ್ಗೋ ಜೊತೆಯಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಟ್ರೈನಲ್ಲಿ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತು. ಹೇಳಿದೆ ಗಾಯ್ಸ್ ನಿಮಗೆ 2 months ಬ್ಯಾಕ್ ಬರೋಣ ಅಂತ. ಬಟ್ ಬರೀ ಬಿಸಿಲು ಇತ್ತು, ಜಾಸ್ತಿ ವ್ಯೂಸ್ ಇರಲಿಲ್ಲ. ಹೇಳಿದ್ರೆ ಕೇಳೋಲ್ಲ ನಮ್ಮ ಹುಡುಗರು. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪುಣ್ಯಕ್ಕೆ ಇವತ್ತು ಜನ ಕಮ್ಮಿ ಇದ್ದಾರೆ ಗಾಯ್ಸ್. ನಮ್ಮ ಬ್ರದರ್ ಗೊತ್ತಾಗ ಬನ್ನಿ ಫೈನಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಾಡೋಂಗೂ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಬನ್ನಿ ಈಗ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ. ಗಾಯ್ಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ತಿರ್ಗಾ ರೂಮ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಹಿಂಗೆ ಒಂದು ಸ್ವಲ್ಪ ಏನೋ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋದ ನೋಡಿ, ಜೀವನ್ ಅವರು ಸ್ನ್ಯಾಪ್ ಹಾಕ್ತಿದ್ದಾರೆ. ನಮ್ಮ ಹತ್ರ ಎಲ್ಲ ಸ್ನ್ಯಾಪ್ ಯೂಸ್ ಮಾಡಲ್ಲ ಅಂತಾರೆ, ಅವರೇ ಯೂಸ್ ಮಾಡ್ತಾ ಇರ್ತಾರೆ. ದರ್ಶನ ಮಾಡಿದ್ದು ಹೆಂಗೆ ಅನಿಸ್ತು? ಏನೇ ಆಗಲಿ ಗಾಯ್ಸ್, ಹೊರಗಡೆ ಹೋದಂಗೆ ಮಾತ್ರ ಏನು ಮಾತಾಡಬೇಕು ಅಂತಲೇ ಅನಿಸಲ್ಲ. ದೇವ್ರು ನೋಡಿ ಹೋಗೋರ್ಗೂ ಏನೋ ಒಂಥರ ಸಮಾಧಾನ, ಅದು ಖುಷಿ ಆಯಿತು. ದರ್ಶನೂ ಕೂಡ ಅಷ್ಟೇ 2 ಸತಿ ಮಾಡಿದ್ದೀವಿ ಇವತ್ತು, ಚೆನ್ನಾಗಿತ್ತು ಗೈಸ್. ಬನ್ನಿ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು, ಹೋಗೋಣ. ಹಂಗೆ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. ನಮ್ಮ ಪ್ರೋಟೀನು ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೆ ವಾಟರ್ ಮಿಲನ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಗೈಸ್. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ. ಫೈನಲಿ ಪ್ರಸಾದ ತಿನ್ಕೊಂಡು ಆಚೆ ಬಂದು, ಪ್ರಸಾದ ತಿನ್ನೋಕ್ಕಿಂತ ಮುಂಚೆ ಚಪ್ಪಲಿ ಬಿಟ್ಬಿಟ್ಟು ಹೋಗಿದ್ದೆ ಇಬ್ಬರು. ಯಾರೋ ಇಬ್ಬರು ಚಪ್ಪಲಿನೇ ಎತ್ಕೊಂಡು ಹೋಗ್ತಿದ್ದಾರೆ. ನಂದು ಬಿಡಿಗೆ ಹೋಗಿ ಪಪ್ಪಜ್ಜಿ ಒಂದು ಹೊಸ ಚಪ್ಪಲಿ ಆದರೂ ಸುಮ್ಮನೆ ಬರ್ತಿದ್ದಾರೆ. ಯಾಕೆಂದರೆ ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದೋದ್ರೆ ನಮ್ಮ ಕರ್ಮನ ಯಾರೋ ಬೇರೆಯವರು ತೊಗೊಂಡೋಗಿರೋ ಥರ ಅಂತೆ. ಅದಕ್ಕೆ ಹೋಗ್ತಾ ಇದ್ದೀವಿ ವಾಕಿಂಗ್ ಮಾಡ್ಕೊಂಡು. ಬನ್ನಿ ಹೋಗೋಣ. ಬೇಕು ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಫೈನಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಟ್ರೈನ್ ಹತ್ತಿದ್ದೀವಿ. ಎಷ್ಟು ಮಿಸ್ಸು, ಒಂದೇ ಒಂದು ನಿಮಿಷದಲ್ಲಿ ಮಿಸ್ ಆಗ್ಬಿಡೋದು ಟ್ರೈನು. ಆಟೋನ ಓಡಿಸ್ಕೊಂಡು ನಮ್ಮ ಟ್ರೈನ್ ಪಿಕಪ್ ಮಾಡೋರೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬ್ರದರ್ ಕೂತವ್ರು. ನೆಟ್ವರ್ಕ್ ಇಲ್ಲ ಅಂದರೂ ಫೋನ್ ನೋಡೋ ಹುಚ್ಚ ಗಾಯ್ಸ್ ಇವ್ರಿಗೆ. ಅದೇನು ನೋಡ್ತಾರೋ, ಹುಡುಗಿ ಇಲ್ಲ ಅಂತಾರೆ, ಫೋನ್ ನೋಡ್ತಾನೆ ಇರ್ತಾರೆ. ಬನ್ನಿ ಇಬ್ಬರು ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಅವರು ಬ್ರೋ ಬ್ಲಾಗ್ ಗಾಯ ಹೇಳಿ ಬ್ರೋ. ಇನ್ನೊಬ್ಬರು ಆ ಸೈಡ್ ನಿಂತಿದ್ದಾರೆ, ಕಾಣಿಸ್ತಿಲ್ಲ. ಅವ್ರು ಆದಮೇಲೆ ನೆಕ್ಸ್ಟ್ ಇದ್ರಲ್ಲಿ ಸಿಗ್ತಾರೆ. ಬೇಡ ಬೇಡ ಬೇಡ.
ಓಯ್ ಸೀನೆ ಎಂಜಾಯ್ ಮಾಡ್ತಾ ಇದ್ದಾರೆ ಗೈಸ್, ಹೊಸ ಫ್ರೆಂಡ್ಸು. ನಾವೆಲ್ಲ ಒಂದೇ ಬಸ್ಸಲ್ಲಿ ಹತ್ತಿದ್ದು, ಜಸ್ಟ್ ಮಿಸ್ಸು. 1 ಅವರ್ ಟ್ರಾವೆಲ್ ಮಾಡೋದು ನಾವು ಬಸ್ಸಲ್ಲಿ 2 ಅವರ್ ಟ್ರಾವೆಲ್ ಮಾಡಿದ್ದೀವಿ. 4 ಜನನೂ ಓಡ್ ಬಂದು ಆಟೋ ಡ್ರೈವರ್ಗೆ ಹಿಂಸೆ ಕೊಟ್ಟು ಕರ್ಕೊಂಬಂದು ಲಾಸ್ಟು ಟ್ರೈನ್ ಹತ್ತದು. ನನ್ನ ಟ್ರೈನ್ ಮಿಸ್ ಆಗಿದ್ದಿದ್ರೆ ಇವತ್ತು ನಾನು ಜೀವನ 10 ಗಂಟೆವರೆಗೂ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿ ಇರಬೇಕಾಗಿತ್ತು. ಆದರೂ ಗಾಯ್ಸ್ ವ್ಯೂಸ್ ಮಾತ್ರ ಜೀವನದಲ್ಲಿ ಇದನ್ನೆಲ್ಲ ನೋಡದೆ ಸತ್ತರೆ ಏನು ವ್ಯಾಲ್ಯೂನೇ ಇರಲ್ಲ ಅನಿಸುತ್ತೆ ಮನುಷ್ಯನ ಜೀವಕ್ಕೆ. ಹಾಗಾಗಿ ಎಲ್ಲರೂ ಒಂದ್ಸತಿನಾದರೂ ಬನ್ನಿ ನೋಡಿ. ಫೋಟೋ ಶೂಟ್ ಮಾಡಿಸ್ತಿದ್ದಾರೆ ಅವ್ರು ಇನ್ನೊಬ್ರು. ನೋಡಿ ವ್ಯೂಸ್ ನೋಡಿ. ಕೆಳಗಡೆ ನೋಡ್ಬಿಟ್ರೆ ಶಾಕ್ ಆಗ್ತೀರ. ನೋಡಿ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಚಿನ್ನ ಸರ್ ಹೆಂಗ್ ಬರಲ್ಲ ಮಚ್ಚ ಹಂಗೆ ಕೊಡೋದೈತಿ ನಂಗೆ ಹೋಗಿ ಪ್ಲಾನ್ ಹಾಕಿದೆ ಹೋಗೋಣ ಅಂತ. ನಾಳೆ ಎಕ್ಸಾಮು. ಟ್ರೈನ್ ಹೆಂಗೆ ಕ್ಯಾಚ್ ಮಾಡಿದ್ರಿ? ಜಗಡಮ್ 2 ನಿಮಿಷದಲ್ಲಿ ನಮ್ಮ ಜೀವ ಅಲ್ಲ ಟ್ರೈನು ಜೀವ ಈ ಥರ ಇರ್ಬೇಕು ನೋಡಿ ಗಾಯ್ಸ್. ಟ್ರಿಪ್ಗೋಸ್ಕರ ಎಕ್ಸಾಮ್ ನೆಕ್ಸ್ಟ್ ಸೆಮಿಸ್ಟರಲ್ಲಿ ಬರೋಣ ಅಂತಿದ್ದಾರೆ. ಕೆಳಗೆ ಬಿದ್ರೆ ಕಾಲೇ ಮಣದಿರು ಸ್ನಾನ ಮಾಡ ಇಲ್ಲ ಇಲ್ಲ ನಿನ್ನಲ್ಲಿ ಇಲ್ದಿರೋ ನನ್ನಲ್ಲಿ ಏನಿದೆ ತೋರ್ಸು ಅದು ಸೊಳ್ಳೆ ಕಾಟ ಡಿಗ್ಗು ಮಾಡ್ಸೋದು ಹೋಗ್ಬಿಡ್ತೀವಲ್ಲ. ಸಾಲಿದಾರೆ ಮೊಮ್ಮರು ಅಲ್ಲೋಡು ನದಿ ನೋಡುವ ಬರೀತಿರೋದು ಬಿಡ್ತಿಲ್ಲ ಸಿಗುತ್ತೆ. ಜಾಲಿ ಅಂಕಲ್ ಆರಾಮ ಊಟ ಆಯ್ತಾ? ಅವರೆಲ್ಲ ಹಿಂದಿ ಅವ್ರು खाना खाया भैया? अरे नहीं घर में सब कुछ भैया जाने जाने बोलो और कल कर ले हमको करने से ली गए. Oh my God, Turlo! ನಮ್ಮ ಕಡೆ ಬೇರೆ ಇಟ್ಟಿರಬಹುದು ನಾವು. ಓಕೆ ಗೈಸ್, ಫೈನಲಿ ರೀಚ್ ಆದ ಬಾಣವರ. ಬಸ್ ಹತ್ತಾನ ಅಂತ ಹೋಗ್ತಿದ್ವಿ. ಅವರಿಬ್ಬರು ಯಶವಂತಪುರ ಹೋಗ್ತೀನಿ ಅಂದರು, ಅವರು ಬೇರೆ ಎಲ್ಲ ಹೋಗ್ತಾರಂತೆ. ಅದಕ್ಕೆ ನಾವಿಬ್ಬರು ಬಸ್ ಸ್ಟಾಪ್ಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಟ್ರೈನ್ ಇದೆ. ಇಷ್ಟ ಆಗಿತ್ತು ಈ 2 ದಿನದ ವ್ಲಾಗು.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ್ತೆ ಲಾಸ್ಟ್ ನಮ್ಮ ಗೈಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು. ಸಬ್ಸ್ಕ್ರೈಬ್ ಅಂತ ಮಾಡಬೇಕು. ಸರಿ ಗೈಸ್, ಬಾಯ್. ಇಷ್ಟಪಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.